ನೋಡಿ ಇವಾಗ ಶಂಕರಪಾಳ್ಯನ ಹೇಗೆ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅನ್ನುತ್ತೆ ನೋಡಿ. ಇದು ರೆಸಿಪಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಈ 1 ಕಪ್ಪಿಂದ ಸಕ್ಕರೆ, 1 ಕಪ್ಪಿಂದ ಫುಲ್ಲು 1 ಕಪ್ಪು ಹಾಲು, ಆಯಿತಾ? ಇದು ಹಾಲನ್ನ ಸಕ್ಕರೆ ಕರಗೋ ಗಂಟ ಕರಗಿಸ್ಕೋಬೇಕು. ಜಾಸ್ತಿ ಬಿಸಿ ಆದ್ರೂ ಬಿಸಿ ಆಗಬಾರ್ದು, ಆಯಿತಾ? ಕರಗಿಸ್ಕೋ ಗಂಟ ಅಷ್ಟೇ. ಸಕ್ಕರೆ ಹಾಲು ತಗೊಂಡಿದ್ದ ಅದೇ ಕಪ್ಪಿಂದ ಅರ್ಧ ಕಪ್ ಮಾತ್ರ ಎಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕೊಂಡು ಕರಗಿಸ್ಕೋಬೇಕು. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು. ತಿರ್ಸ್ಕೊಂಡ್ರೆ ಸಕ್ಕರೆ ಎಲ್ಲ ಕರಗೋಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ, ಆಯ್ತಾ? ನಾನು ಮೈದಾ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಯಾಕಂದರೆ ಹಾಲಿನ ಪ್ರಮಾಣ ನೋಡಿಬಿಟ್ಟು ನೀನು ಎಷ್ಟು ಬೇಕೋ ಅದು ಕಲಿಸ್ತಾ ನಿನಗೆ ಗೊತ್ತಾಗುತ್ತೆ, ಆಯಿತಾ? ಎಷ್ಟು ಬೇಕೋ ಅಷ್ಟು ತೊಗೊಂಡು ಕಲಿಸ್ಕೊಳ್ಳಿ. ಬಿಸಿ ಇದೆ, ಹಾಕಿ ಕಲಿಸ್ಕೋಬೇಕು. ಇಷ್ಟಕ್ಕೆ ಎಷ್ಟು ಮೈದಾ ಹಿಟ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೋಬೇಕು. ಇದು ಸೇಮು ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಪ್ರಮಾಣ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ನೋಡಿ ಇವಾಗ ಅಷ್ಟು 1 ಕಪ್ ಸಕ್ಕರೆ, 1 ಕಪ್ ಹಾಲು, ಅರ್ಧ ಕಪ್ಪು ಎಣ್ಣೆ ತೊಗೊಂಡು ಹಾಲು ಕರಗಿಸ್ಕೊಂಡು ಕರೆಕ್ಟಾಗಿ ಮೈದಾ ಅರ್ಧ kg, ಅಲ್ಲಿಗೆ 11 ಉಂಡೆ ಆಗಿದೆ, ಆಯಿತಾ? ಈಗ ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ಲಟ್ಟಿಸ್ಕೊಳ್ಳೋದು. ನೋಡಿ ಚಪಾತಿ ಥರ ಲಟ್ಟಿಸ್ಕೊಂಡು ದಪ್ಪನೂ ಅಲ್ಲ ಈ ಕಡೆ ಸಣ್ಣನೂ ಅಲ್ಲ, ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಾನು ಚಾಕು ಕಟ್ ಮಾಡ್ತೀನಿ, ಪಿಜ್ಜಾ ಕಟ್ಟರ್ ಎಲ್ಲಾದರೂ ಕಟ್ ಮಾಡ್ಕೋಬೋದು. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಇದು ಸ್ಕ್ವೇರ್ ಆದರೂ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡು ಈ ಪೀಸು ಇಷ್ಟೇ, ತೀರಾ ದಪ್ಪನೂ ಇಲ್ಲ ತೀರಾ ಸಣ್ಣನೂ ಇಲ್ಲ, ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಿಧಾನವಾಗಿ ಲೋ ಫ್ಲೇಮಲ್ಲಿ, ಈಗ ಫಾಸ್ಟ್ ಇದೆ, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೋಬೇಡಿ, ಅದು ಒಳಗಡೆ ಬೇಯಲ್ಲ, ಈಚೆ ಮಾತ್ರ ಕಪ್ಪು ಆಗಿರುತ್ತೆ. ನೋಡಿ ನಿಧಾನಕ್ಕೆ ಈ ಥರ ಹಿಂಗೆ ಬಿಟ್ಟರೆ ಏನಿಲ್ಲ, ಅದೇ ಬಿಡಿ ಬಿಡಿಯಾಗಿ ಬಿಟ್ಟೋಗುತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಿಧಾನವಾಗಿ ಲೋ ಫ್ಲೇಮಲ್ಲಿ, ಈಗ ಫಾಸ್ಟ್ ಇದೆ, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೋಬೇಡಿ, ಅದು ಒಳಗಡೆ ಬೇಯಲ್ಲ, ಈಚೆ ಮಾತ್ರ ಕಪ್ಪು ಆಗಿರುತ್ತೆ. ನೋಡಿ ನಿಧಾನಕ್ಕೆ ಈ ಥರ ಹಿಂಗೆ ಬಿಟ್ಟರೆ ಏನಿಲ್ಲ, ಅದೇ ಬಿಡಿ ಬಿಡಿಯಾಗಿ ಬಿಟ್ಟೋಗುತ್ತೆ. ನೋಡಿ ಇವಾಗ ಈ ಥರ ಮೇರೋನ್ ಆಗಿರಬೇಕು, ಆಯಿತಾ? ಈ ಥರ ಮೇಲೆ ಇವಾಗ ತೆಗಿಯೋದು. ಬೆಂದಿದೆ ಚೆನ್ನಾಗಿ, ಈ ಥರ ಮೆರೂನ್ ಬರೆಯೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಗೊತ್ತಿಲ್ಲ,
ಬಟ್ ನಾವು ಇದಕ್ಕೆ ಶಂಕರಪಾಳ್ಯ ಅಂತೀವಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ, ನೋಡಿ ಸೌಂಡ್ ಹೆಂಗೆ ಬರ್ತಾ ಇದೆ.